ಬಿಟ್ಟು 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 ಸ್ಕೂಲ್ಗೆ ಹೋಗ್ಬೇಕು ಹೇಳು. ಹೋಗಿ ಬ್ರಷ್ ಮಾಡು ತಾ. ಅಪ್ಪ ಟವಲ್ ತಗೋಬಿಟ್ಟ ಬರ್ಸ್ಕೊ ಇಲ್ಲಿ. ಹೌದು ನಿಧಾನ. ಅಪ್ಪ ನಾನ್ ರೆಡಿ. ಗುಡ್, ಬಾ ಕೂತಿರು, ತಿಂಡಿ ತಗೊಂಬರ್ತೀನಿ. ಊಟ ನಾನು 3 ದಿನ ಇಲ್ಲ, ಟ್ರಿಪ್ ಹೋಗ್ತಾ ಇದ್ದೀನಿ. ನಿನ್ ಬಟ್ಟೆ ಬರಲ್ಲ, ಅತ್ತೆ ಮನೇಲಿ ಇಟ್ಟಿರ್ತೀನಿ. ಸ್ಕೂಲ್ ಮುಗಿಸ್ಕೊಂಡು ಅಲ್ಲೇ ಹೋಗು, ಸರಿನಾ? ಆಯ್ತು ಪಾಪ, ಆದ್ರೆ ಬರುವಾಗ ನಂಗೆ ಚಾಕ್ಲೇಟ್ ತರ್ಬೇಕು. ಆಯ್ತು ಸರಿ. ಸುಶೀಲಾ, ಸುಶೀಲಾ. ಏನಣ್ಣ ಮತ್ತೆ ಟ್ರಿಪ್ಪಿಗೆ ಹೊರಟ್ಯಾ? ಸುಗುಣ ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬರ್ತಾಳೆ. ಅವಳ ಬಟ್ಟೆ ಇದ್ರಲ್ಲಿದೆ. ನಾನು 3 ದಿನ ಟ್ರಿಪ್ಗೆ ಹೋಗ್ತೀನಿ, ಸರಿನಾ? ಸರಿ, ಟೀ ಮಾಡ್ತೀನಿ. ಏನು ಬೇಡ, ಸಂಜೆ ಅವಳು ಸ್ಕೂಲ್ ಮುಗಿಸ್ಕೊಂಡ್ ಬರೋವಾಗ ಎಲ್ಲೂ ಹೋಗ್ಬೇಡ, ಮನೇಲೇ ಇರು. ಆಯ್ತು ಕಣು. ಆಮೇಲೆ ಅವಳು ಸ್ಕೂಲಿಂದ ಬಂದ್ಮೇಲೆ ಬಾದಾಮ್ ಹಾಲು ಮಾಡ್ಕೊಡು. ಆಟ ಆಡಕ್ಕೆ ತುಂಬಾ ದೂರ ಕಳಿಸ್ಬೇಡ. ಸಾಕ್ ಕಣೋ, ಮಕ್ಳ ಮೇಲೆ ಪ್ರೀತಿ ಕಾಳಜಿ ಇರ್ಬೇಕು ನಿಜ, ಆದ್ರೆ ಅದು ಅತಿ ಆಗ್ಬಾರ್ದು. ಬರ್ತೀನಿ. ಇನ್ನೇನೋ? ಏನಿಲ್ಲ, ಸುಗುಣನ್ ಚೆನ್ನಾಗಿ ನೋಡ್ಕೊ. ಅಲ್ಲ, ಇಷ್ಟು ಕಾಳಜಿ ಇರೋನು ಇನ್ನೊಂದು ಮದ್ವೆ ಆಗ್ಬಾರ್ದಾ? ಸುಶೀಲಾ, ಸುಶೀಲಾ, ತಗೋ ಹಿಡ್ಕೊ. ಇದೇನಕ್ಕೋ? ಬೇಡ ಕಣೋ. ಹಿಡ್ಕೋ, ಪ್ರೀತಿ ಒಂದೇ ಫ್ರೀಯಾಗಿ ಸಿಗೋದು, ಮತ್ತೆಲ್ಲದಕ್ಕೂ ದುಡ್ಬೇಕು. ಸರಿ, ಬರ್ತೀನಿ. ಪುರೋಹಿತ್ರೆ, ಒಂದು ಅರ್ಚನೆ ಆಗ್ಬೇಕು. ಈಗಲಿನ 2 ಸರಿ ಮಾಡಿಸಿದ್ರಲ್ಲ ಅರ್ಚನೆನ. ಅದಕ್ಕೇನಂತೆ? ಪದೇ ಪದೇ ತಿನ್ನಲ್ವಾ? ಮಗಳಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗ್ಲಿ ಅಂತ ಪದೇ ಪದೇ ಅರ್ಚನೆ ಮಾಡಿಸ್ತಿದ್ದೀನಿ. ದೇವರನ್ನ ಬೇಡ್ಕೊಂಡು ಕೂತ್ಕೊಂಡ್ರೆ ಫಲ ಸಿಗಲ್ಲ. ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ನಾವು ಮಾಡೋ ಕೆಲಸ ಶ್ರದ್ಧೆ ಇರಬೇಕು. ಈಗೇನು ಅರ್ಚನೆ ಮಾಡ್ತೀರಲ್ವೋ? ಆಯ್ತು, ಮಾಡ್ತೀನಿ.
ಹಲೋ, ನಾನು ಸುಗುಣ ಅವ್ರ ಅಪ್ಪ ಮಾತಾಡೋದು. ನನ್ನ ಮಗಳು ಸೇಫ್ ಆಗಿದ್ದಾಳಲ್ವಾ? ಬೆಳಿಗ್ಗೆಯಿಂದ 4ನೇ ಸಲ ಫೋನ್ ಮಾಡ್ತಿದ್ದೀರಲ್ಲ. ನಿಮ್ ಮಗಳು ಸೇಫ್ ಆಗೇ ಇದ್ದಾಳೆ. ಅವಳು ಬಂದಿರೋದು ಸ್ಕೂಲ್ಗೆ, ಯುದ್ಧಕ್ಕಲ್ಲ. ಹಲೋ, ಅಲ್ಲಿಗೆ ಬರ್ತಾ ಇದ್ದೀನಿ. ಇನ್ನು 10 ನಿಮಿಷ 36 ಸೆಕೆಂಡ್ ಅಲ್ಲಿ ಇರ್ತೀನಿ. ಅಕ್ಷಯ್ ಒಂಥರ ಕ್ಯಾರೆಕ್ಟರ್ ಅಲ್ವಾ? ನಾರ್ಮಲ್ ಅಲ್ಲ ಅಂತಲ್ಲ, ಆದರೆ ಸ್ವಲ್ಪ ವಿಚಿತ್ರ ಅನಿಸೋ ಹಾಗಿದ್ದ. ಆದರೆ ಅದಕ್ಕಿಂತ ವಿಚಿತ್ರ ಇವತ್ತಿನ ಕೇಸ್. ಒಂದಾದ ಮೇಲೆ ಒಂದು ಕೊಲೆಗಳು ಆಗ್ತಾನೆ ಹೋಯಿತು. ಅಕ್ಕಪಕ್ಕದ ಊರುಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಕೊಲೆಗಳು ಆಗ್ತಾನೆ ಹೋಯಿತು. ಎಲ್ಲ ಕೊಲೆಗಳಲ್ಲೂ ಒಂದೇ ಪ್ಯಾಟ್ರನ್ ಇತ್ತು. ಈ ಕೊಲೆಗಳು ಯಾಕೆ ಆಗ್ತಿದೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೊಲೆಗಾರನ ಮೋಟಿವ್ ಕಂಡು ಹಿಡಿಯೋದಕ್ಕೆ ಒಬ್ಬ ಮಾನಸಿಕ ತಜ್ಞರ ಸಹಾಯ ಬೇಕಾಯಿತು. ಈ ಸೀರಿಯಲ್ ಕೊಲೆಯ ಹಿಂದಿರೋ ವ್ಯಕ್ತಿನ ಕಂಡು ಹಿಡಿಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಸಿಟಿಯಿಂದ ದೂರ ಕಾಡಿನ ಮಧ್ಯದಲ್ಲಿ ರುಂಡ ಮುಂಡ ಕೈ ಕಾಲು ಎಲ್ಲ ಸಪರೇಟ್ ಆಗಿರೋ ಒಂದು ಹೆಣ್ಣಿನ ಡೆಡ್ ಬಾಡಿ ಪೊಲೀಸ್ನವರು ಸಿಕ್ತು. ಆ ಬಾಡಿ ಯಾರ್ದು? ಯಾಕೆ ಅಷ್ಟು ಭೀಕರವಾಗಿ ಕೊಲೆ ಆಗಿತ್ತು? ಯಾರಿಗೆ ಫೋನ್ ಮಾಡಿದ್ದು? ನಾನೇ ಸರ್. ಸುತ್ತಮುತ್ತ ತಲೆ ಕೈ ಕಾಲು ಏನಾದರೂ ಸಿಗುತ್ತಾ ನೋಡಿ. ಹಾಗೆ ಕೊಲೆ ಮಾಡಿದ ವೆಪನ್ಸ್ ಏನಾದರೂ ಸಿಗುತ್ತಾ ನೋಡಿ. ಸರಿ ಸರ್. ಸರ್, ಸುತ್ತಮುತ್ತ ಎಲ್ಲ ಹುಡುಕಿದ್ವಿ, ಏನೂ ಸಿಗ್ಲಿಲ್ಲ. ಸರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಐಡೆಂಟಿಫಿಕೇಶನ್ ಸಿಗದೆ ಇರಲಿ ಅಂತಾನೆ ಯಾರೋ ಪ್ಲಾನ್ ಮಾಡಿದ್ದಾರೆ. ನೋಡೋಣ. ಸರ್, ಒಂದು ಹೆಣ್ಣಿನ ರುಂಡ ಕೈಕಾಲು ಸಿಕ್ಕಿದೆ. ಬಹುಶಃ ಆ ಹೆಣ್ಣಿಂದ ಇರ್ಬೋದು ಅನ್ಸುತ್ತೆ ಸರ್. ಸರಿ, ಅದನ್ನ ಪೋಸ್ಟ್ ಮಾರ್ಟಮ್ ಲ್ಯಾಬಿಗೆ ಕಳಿಸಿ. ರುಂಡು ಜೊತೆ ಮ್ಯಾಚ್ ಮಾಡಿ ಬೇಗ ರಿಪೋರ್ಟ್ ರೆಡಿ ಮಾಡೋಕ್ಕೆ ಹೇಳಿ. ರಿಪೋರ್ಟ್ ಏನು ಬರುತ್ತೋ ಆಮೇಲೆ ನೋಡೋಣ. ಸರಿ ಸರ್. ಈ ರುಂಡ ಮುಂಡ ಕೈಕಾಲು ಎಲ್ಲ ಒಬ್ಬ ವ್ಯಕ್ತಿ ಇದೆ ಡಾಕ್ಟರ್? ಹೌದು, ವಿಕ್ಟಮ್ ವಯಸ್ಸು 30ರ ಆಸ್ಪಾಸ್ ಇರ್ಬೋದು. ಮೈ ಮೇಲೆ ಯಾವುದೇ ಥರದ ಬಟ್ಟೆನೂ ಇರಲಿಲ್ಲ. ಎನಿ ಸೆಕ್ಷುಯಲ್ ಆಕ್ಟಿವಿಟಿ? ಇದೇ ಆಶ್ಚರ್ಯ ಆಗ್ತಾ ಇರೋದು. ವಿಕ್ಟಮ್ ಸೆಕ್ಸುಯಲಿ ಆಕ್ಟಿವ್ ಇದ್ದವ್ರೆ, ಆದರೆ ಕೊಲೆ ಮಾಡೋ ಟೈಮಲ್ಲಿ ಅಂಥದ್ದೇನು ನಡೆದಿಲ್ಲ. ಅಂದರೆ ಉದ್ದೇಶ ಕೊಲೆನೇ. ಇಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂದರೆ ಏನೋ ದ್ವೇಷ ಇರಬೇಕು. ಇರ್ಬೋದು, ಆದರೆ ಕೊಲೆ ನಡೆದಿರೋದು ಯಾರ್ದು ಅಂತ ಐಡೆಂಟಿಫಿಕೇಶನ್ ಆಗದೇ ಇರಲಿ ಅಂತ ಬಾಡಿ ಪಾರ್ಟ್ಸ್ನೆಲ್ಲ ಬೇರೆ ಬೇರೆ ಕಡೆ ಬಿಸಾಕಿರ್ಬೋದು. ಬೇರೆ ಏನಾದರೂ ಇನ್ಫಾರ್ಮೇಷನ್ ಅಂದರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ಫುಲ್ ಆಗೋ ಥರ? ಬಾಡಿಲಿ ಆಲ್ಫ್ರಾ ಜಿಫೈನ್ ಅನ್ನೋ ಸೆಡೇಟಿವ್ ಸಿಕ್ಕಿದೆ. ಇದನ್ನು ತಗೊಂಡು 2 ನಿಮಿಷಕ್ಕೆ ನಿದ್ದೆ ಮಂಪರ್ ಥರ ಆಗಿ ವಿಕ್ಟಮ್ಮು ಅನ್ಕಾನ್ಶಿಯಸ್ ಆಗ್ತಾರೆ. ಅಂದರೆ ಸೆಡೇಟಿವ್ ಕೊಟ್ಟಾದ್ಮೇಲೆ ಕೊಲೆ ಮಾಡಿರೋದು? ಹೌದು, ಕೊಲೆ ನಡೆದಿರೋದು ಕಾಡಲ್ಲಿ. ಸಿಟಿಯಿಂದ ಕಾಡು ತನಕ ಕರ್ಕೊಂಡು ಹೋಗ್ಲಿಕ್ಕೆ ಇದನ್ನು ಬಳಸಿದ್ದಾರೆ. ಯಾವ್ದ್ರಲ್ಲಿ ಕೊಟ್ಟಿರ್ಬೋದು ಡಾಕ್ಟರ್? ಇದು ಸಾಲಬಲ್, ಕುಡಿಯೋ ನೀರಲ್ಲಿ ಅಥವಾ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ಬೋದು. ಓಕೆ, ಥ್ಯಾಂಕ್ ಯು. ಕೊಲೆ ಮಾಡಿದವನು ಬಾಡಿ ಐಡೆಂಟಿಫಿಕೇಶನ್ ಸಿಗದೆ ಇರಲಿ ಅಂತ ತುಂಬಾ ತಲೆ ಖರ್ಚು ಮಾಡಿದ್ದಾನೆ. ಗೊತ್ತಾಗದೆ ಇರಲಿ ಅಂತ ಏನೇನೋ ಐಡಿಯಾ ಮಾಡಿದ್ದಾನೆ, ಆದರೆ ಗೊತ್ತಾಗೋ ಚಾನ್ಸಸ್ ಇದೆ. ಸುತ್ತಮುತ್ತಲಿನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇಂಟಿಮೇಷನ್ ಕಳಿಸಿ. ಮುಖ ಗೊತ್ತಾಗಿದೆ, ವಯಸ್ಸು ಗೊತ್ತಾಗಿದೆ, ಬಹುಶಃ ಮದುವೆ ಆಗಿರೋ ಹೆಣ್ಣು. ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಸರಿ ಸರ್. ಹಲೋ, ನಾನು SI ಪ್ರಶಾಂತ್ ಮಾತಾಡ್ತಿರೋದು. ನೀವ್ಯಾರು? ನಿಮ್ಮ ಸ್ಟೇಷನ್ನಿಂದ ಒಂದು ಮರ್ಡರ್ ಕೇಸ್ ಬಗ್ಗೆ ಮಾಹಿತಿ ಕಳಿಸಿದ್ರಿ ಸರ್.
ಮುಂಡ ಕೈಕಾಲೆಲ್ಲ ಸಪ್ರೇಟ್ ಆಗಿತ್ತು. ಹೌದು, ನಿಮ್ಮ ಹತ್ರ ಯಾವ್ದಾದ್ರು ಮ್ಯಾಚಿಂಗ್ ಕೇಸ್ ಇದೆಯಾ? ಹೌದು ಸರ್. ಆಕೆ ನಿರ್ಮಲಾ ಅಂತ, ಅವಳು ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಯಾರು ಈ ನಿರ್ಮಲಾ? ಏನಾಗಿತ್ತು? ದಿನೇಶ್ ಅಂತ ಆಕೆ ಗಂಡ ಸರ್. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನ ಹೆಂಡತಿ ಒಂದು ವಾರದಿಂದ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಸರ್. ಸರಿ, ಆ ಕೇಸ್ ಡೀಟೇಲ್ಸ್ನ ಕಳಿಸ್ಕೊಡಿ. ಓಕೆ ಸರ್. ಸತ್ತಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಗಬಾರ್ದು ಅಂತಾನೆ ಕೊಲೆಗಾರ ಆ ರೀತಿ ದೇಹನ ಪೀಸ್ ಮಾಡಿ ಮೈ ಮೇಲಿರೋ ಬಟ್ಟೆ ಕೂಡ ಸಿಗದೇ ಇರೋ ಹಾಗೆ ಮಾಡಿದ್ದ. ಸ್ವಲ್ಪ ಟೈಮ್ ಹಿಡಿದ್ರೂ ಹೆಸರಿಲ್ಲದೆ ಇರೋ ದೇಹಕ್ಕೆ ಒಂದು ಹೆಸರು ಸಿಕ್ತು. ಅದು ಕಂಪ್ಲೇಂಟ್ ಕೊಟ್ಟ ದಿನೇಶ್ ಅನ್ನೋನ ಹೆಂಡತಿ ನಿರ್ಮಲಾದೇ ಬಾಡಿ ಆಗಿತ್ತು. ದಿನೇಶ್ ಬಂದು ಇದು ನನ್ನ ಹೆಂಡತಿದೆ ಬಾಡಿ ಅಂತ ಕನ್ಫರ್ಮ್ ಕೂಡ ಮಾಡ್ದ. ಸೊ ನಿರ್ಮಲಾ ಕೊಲೆ ಯಾಕಾಗಿತ್ತು? ಈ ಕೊಲೆಯ ಹಿಂದಿರೋ ವ್ಯಕ್ತಿ ಯಾರು? ಇದು ಈ ಸೀರಿಯಲ್ ಕಿಲ್ಲಿಂಗ್ ಕೇಸ್ನ ಮೊದಲ ಕೇಸ್ ಆಗಿತ್ತಾ ಅಥವಾ ಇದಕ್ಕೆ ಮುಂಚೆನೂ ಕೊಲೆಗಳಾಗಿ ಅದು ಪೊಲೀಸ್ನವರ ಗಮನಕ್ಕೆ ಬಂದಿರಲಿಲ್ವಾ? ದಿನೇಶ್, ನಾವು ನಿಮ್ಮನ್ನ ಇಲ್ಲಿ ಯಾಕೆ ಕರೆಸಿರೋದು ಅಂತ ಗೊತ್ತಿರಬೇಕಲ್ವಾ ನಿಮಗೆ? ಗೊತ್ತು ಸರ್, ಆದರೆ ನೀವೇನು ಕೇಳಬೇಕಂತಿದ್ದೀರ ಅದು ನನಗೆ ಗೊತ್ತಿಲ್ಲ ಸರ್. ಒಂದು ವಾರದ ಹಿಂದೆ ನಿಮ್ಮ ಹೆಂಡತಿ ನಿರ್ಮಲಾ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ. ನಿಮ್ಮ ಹೆಂಡತಿನ ಯಾರೋ ಕೊಲೆ ಮಾಡಿ ಪೀಸ್ ಮಾಡಿ ಕಾಡಿನ ಸುತ್ತಮುತ್ತ ಎಸ್ದೋಗಿದ್ದಾರೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಸರ್? ಗೊತ್ತಿದ್ರೂ ನಿಮ್ಮ ಮುಖದಲ್ಲಿ ನಿಮ್ಮ ಹೆಂಡತಿ ಸತ್ತು ದುಃಖ ಕಾಣ್ತಾ ಇಲ್ವಲ್ರಿ? ಸರ್, ಕಣ್ಣಲ್ಲಿ ನೀರು ಹರಿದ್ರೆ ಕಾಣುತ್ತೆ, ಅದರ ರಕ್ತ ಸೋದ್ರೆ ಕಾಣಲ್ಲ ಅಲ್ವಾ ಸರ್? ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಅಂತ ಪ್ರತಿನಿತ್ಯ ಕಷ್ಟಪಡ್ತಾ ಇದ್ದೆ, ಆದರೆ ಅವಳು ತಾನೊಬ್ಬಳೇ ಖುಷಿ ಪಡೋದ್ರಲ್ಲಿ ಬ್ಯುಸಿಯಾಗಿದ್ಲು. ನಾನೊಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ನಮ್ಮ ಕಂಪನಿ ಹೆಡ್ ಆಫೀಸ್ ಇರೋದು ಕೊಯಮತ್ತೂರು, ಹಾಗಾಗಿ ನಾನು ಓಡಾಡಬೇಕಾಗಿತ್ತು. ಕೊಯಮತ್ತೂರು, ಬೆಳಗಾಂ, ಮಧುರೈ ಹೀಗೆ ಒಂದಲ್ಲ ಒಂದು ಕಡೆ ನನ್ನ ಕಳಿಸ್ತಾನೆ ಇದ್ರು. ಸರ್, ನಾನು ಕಷ್ಟಪಟ್ಟು ಕೆಲಸ ಮಾಡಿ ಬೆವರಿಸ್ತಾ ಇದ್ದರೆ ನನ್ನ ಹೆಂಡತಿ ಮೋಜು ಮಸ್ತಿ ಮಾಡಿ ಬೆವರಿಸ್ತಾ ಇದ್ಲು. ಅಂದರೆ ನಿಮ್ಮ ವೈಫ್ಗೆ ಅಫೇರ್ ಇತ್ತಾ? ಬೇರೆಯವರು ಹೇಳಿದ್ ಬಿಟ್ಟರೆ ನನಗೆ ಪತ್ತೆ ಮಾಡೋಕ್ಕೆ ಪುರ್ಸೊತ್ತಿರಲಿಲ್ಲ ಸರ್. ಅಫೇರ್ ಇತ್ತು ಅಂತ ಅವಳ ಬಿಹೇವಿಯರಲ್ಲಿ ಕಾಣಿಸ್ತಾ ಇತ್ತು ಸರ್. ಸೊ ಅದಕ್ಕೆ ನೀವು ಅವ್ರನ್ನ ಕೊಲೆ ಮಾಡಿದ್ರಿ? ಕೊಂದಿದ್ದು ನನ್ನ ಭಾವನೆಗಳನ್ನ ಸರ್. ನನಗೆ ಅವಳನ್ನ ಕೊಲೆ ಮಾಡಬೇಕು ಅನ್ನೋಷ್ಟು ಕೋಪ ಬಂತು. ಆಮೇಲೆ ಯೋಚನೆ ಮಾಡಿದೆ, ಕೊಲೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ. ಹಾಗಾದರೆ ನೀವು ಅವ್ರು ಕೊಲೆ ಮಾಡಿಲ್ಲ? ಇಲ್ಲ ಸರ್. ನೀವೇ ನೋಡ್ಬೋದು. ಸರ್, ಇವನ್ನ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ವಿಚಿತ್ರ ಕ್ಯಾರೆಕ್ಟರ್ ಅನ್ನಿಸ್ತಾ ಇದೆ. ಇವನು ಯಾವುದಕ್ಕೂ ಜಗ್ತಾ ಇಲ್ಲ ಅಂದರೆ ಇವನೇ ಅವಳನ್ನ ಕೊಲೆ ಮಾಡಿರ್ಬೇಕು. ಒಂದು ಕಡೆ ಕಂಪ್ಲೇಂಟ್ ಕೊಡೋ ನಾಟಕ ಮಾಡಿ ಇನ್ನೊಂದು ಕಡೆ ಹೆಂಡತಿನ ಕೊಲೆ ಮಾಡಿದ್ದಾರೆ. ಯಾವುದೂ ಪ್ರೂಫ್ ಬಿಡದೇ ಇರೋ ಹಾಗೆ ಇವನ ಹಿಂದೆ ಇನ್ಫಾರ್ಮರ್ಸ್ನ ಬಿಡಿ, ಒಂದಲ್ಲ ಒಂದು ಪ್ರೂಫ್ ಸಿಕ್ಕೇ ಸಿಗುತ್ತೆ. ಸರಿ ಸರ್.